ಆಗ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಡಿಸಿಎಂ ಅವರು ವಾಪಸ್ ಬಂದು ಮತ್ತೆ ದೆಹಲಿಗೆ ಹೋಗಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮೇಲೆ ಕೂಡ ಎಲ್ಲೋ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆದಂತ ಕಾಲ್ತುಳಿತ ಇವತ್ತು ದೊಡ್ಡ ಮಟ್ಟದ ಬ್ಲಾಕ್ ಮಾರ್ಕ್ ಕಾಂಗ್ರೆಸ್ಗೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಬಹುದು. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಚರ್ಚೆ ನಡೆಸಬಹುದು. ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖಾ ವರದಿ ಬಂದ ಬಳಿಕ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನ ಮಾತನಾಡ್ತಾನ. ಸರ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಬಂದಿದ್ದಾರೆ. ಏನೆಲ್ಲ ಚರ್ಚೆಗಳು? ಖಂಡಿತ ಮೇಲೆ ಚರ್ಚೆ ಮಾಡೋದು ನಮಗೆ ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಅವ್ರು ಕರೆದಿದೆ, ಅವ್ರು ಹೋಗ್ತಾ ಇದ್ದಾರೆ. ಬಹುಶಃ ಅವ್ರು ಬಂದ ಮೇಲೆ ಗೊತ್ತಾಗ್ತಿದೆ ಯಾವ ವಿಷಯ ಚರ್ಚೆ ಮಾಡಿದ್ರು, ಏನ್ ಹೇಳಿದ್ರು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅಂತ ಗೊತ್ತಾಗ್ತೈತೆ. ಕಾದ್ ನೋಡೋಣ, ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ ವಾಪಸ್. 1 ಗಂಟೆಗೆ ಅವಾಗ ಏನೆಲ್ಲ ಚರ್ಚೆ ಆಗುತ್ತೆ ಹೇಳಿ ಹೇಳ್ತಾರೆ. ಅವ್ರು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ಕೂಡ ಸಿಎಂ ಅವ್ರು ಹೇಳ್ತಾರೆ. ಸರ್, ಈಗ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇರೋದಾ ಹೇಗೆ ಸರ್? ಇಲ್ಲ, ನಾವು ಹೋಗ್ತಲ್ಲ, ನಮ್ ಬೇರೆ ಬೇರೆ ಮಂತ್ರಿಗಳಿಗೆ ಭೇಟಿ ಆಗಬೇಕು. ಆ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ನಾಳೆ ಕೂಡ ಇರ್ತೀನಿ ನಾನು. ಸೊ 2 ದಿವಸ ಬೇರೆ ಬೇರೆ ಮಂತ್ರಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸರ್, ಈಗ ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿ. ಅದಾಗ್ಬೋದು, ಮಾಡ್ಬೋದು, ಚರ್ಚೆ ಮಾಡಬಹುದು. ಆದ್ರೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಅದು. ಯಾಕಂದ್ರೆ ಅದು ಚರ್ಚೆ ಮಾಡೋದು ಸಿಎಂ ಮಾತ್ರ ಅಧಿಕಾರ ಇದೆ. ಸೊ ಬಂದ್ಮೇಲೆ ನೋಡೋಣ, ವೇಟ್ ಮಾಡೋಣ. ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ, ಚರ್ಚೆ ಮಾಡೋಣ. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಏನಿದೆ, ಆ ಘಟನೆಯ ನಿಮಿತ್ತ ಮತ್ತೊಂದು ತಲೆದಂಡ ಆಗುತ್ತೆ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು. ತಲೆದಂಡ ಪ್ರಶ್ನೆ ಇಲ್ಲ. ಅದು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ಸೊ ಅದು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಬಂದ ಮೇಲೆ ಅದಕ್ಕೆ ಸ್ಪಷ್ಟವಾದ ಅಭಿಪ್ರಾಯಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ಒಂದು ಈಗ ಘಟನೆ ಏನಿದೆ, ಈ ಘಟನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದೆ. ಸಂಪುಟ ಸರ್ಕಸ್ ಅನ್ನುವಂತಹ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಈ ಸಂಪುಟ ಸುದ್ದಿ ಇರೋದು 1 ವರ್ಷದಿಂದ ಇದೆ. ಇವತ್ತೇನು ಬಂದಿಲ್ಲ, ಉಟ್ಕೊಂಡಿಲ್ಲ. ಅದು 6 ತಿಂಗಳಿಂದ ಇದ್ದೇ ಇದೆ. ಆಗಬೇಕು, ಮಾಡಬೇಕಂತ. ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಮಾಡಬೇಕಾದ್ರೆ ಅದು ಸರ್ಕಾರ ಎನಿ ಟೈಮ್ ಮಾಡಬಹುದು. ಸರ್, ಈಗ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿತ್ತ ಅಥವಾ ಬೇರೆ ಯಾರಾದ್ರೂ ನಾಯಕರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಇರಬಹುದು ಇದನ್ನ ವಹಿಸಿದ್ರ ಅನ್ನುವಂತ? ಯಾಕಂದ್ರೆ ಬಿಜೆಪಿ ನೇರವಾಗಿ ಒಂದಷ್ಟು ನಾಯಕರ ಮೇಲೆ ಆರೋಪ ಹೇಳೋದಾಯ್ತು. ಈಗಾಗಲೇ ಅದಕ್ಕೆ ತನಿಖೆ ಆದೇಶ ಮಾಡಿದೆ. ಸರ್ಕಾರ ಬಂದ ಮೇಲೆ ಗೊತ್ತಾಗುತ್ತೆ ಯಾರಂತ. ವೇಟ್ ಮಾಡೋಣ ಅಲ್ಲಿವರೆಗೆ. ಇವತ್ತು ತಾವು ಹೈಕಮಾಂಡ್ ಅನ್ನ ಭೇಟಿ ಆಗ್ತಿರ? ಇಲ್ಲ, ನಾವು ಹೈಕಮಾಂಡ್ ಭೇಟಿ ಆಗೋಲ್ಲ. ನಾವು ಬೇರೆ ಮಂತ್ರಿಗಳನ್ನ ಭೇಟಿ ಆಗ್ತೀವಿ. ಸಿದ್ದರಾಮಯ್ಯನವರು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಏನಾದ್ರು ನಿರ್ಧಾರಗಳ ಬಗ್ಗೆ ಇವತ್ತು ಸಂಪೂರ್ಣ ಅವ್ರೇ ಕೇಳಿ ಬರ್ತಾರಲ್ಲ. ಈಗ 1 ಗಂಟೆಗೆ ಬರ್ತಾರೆ. ಅವ್ರು ಬಂದ್ಮೇಲೆ ಅವ್ರೇ ಹೇಳ್ಬೇಕು. ಈಗ ಅವ್ರು ಏನ್ ಮಾತಾಡ್ತಾರೆ ನಾವ್ ಹೆಂಗ್ ಹೇಳಿಕ್ ಆಗ್ತದೆ? ಇಲ್ಲಾರ ಅಶೋಕ್ ಅವ್ರನ್ನ ಕೇಳ್ಬೇಕು. ಅಶೋಕ್ ಅವ್ರ ಜೊತೆಯಲ್ಲಿ ಬಂದಾರ. ಓಕೆ, ಕೇಳೋಣ, ವೇಟ್ ಮಾಡೋಣ. ಸಿಎಂ ಅವ್ರು ಬಂದು ನಿಮಗೆ ಬ್ರೀಫ್ ಮಾಡ್ತಾರೆ ಬಹುಶಃ ಏನೇನಾಗಿದೆ ಅಂತ. ಧನ್ಯವಾದಗಳು ಸರ್. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಆಗ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಡಿಸಿಎಂ ಅವರು ವಾಪಸ್ ಬಂದು ಮತ್ತೆ ದೆಹಲಿಗೆ ಹೋಗಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮೇಲೆ ಕೂಡ ಎಲ್ಲೋ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆದಂತ ಕಾಲ್ತುಳಿತ ಇವತ್ತು ದೊಡ್ಡ ಮಟ್ಟದ ಬ್ಲಾಕ್ ಮಾರ್ಕ್ ಕಾಂಗ್ರೆಸ್ಗೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಬಹುದು. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಚರ್ಚೆ ನಡೆಸಬಹುದು. ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖಾ ವರದಿ ಬಂದ ಬಳಿಕ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನ ಮಾತನಾಡ್ತಾನ. ಸರ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಬಂದಿದ್ದಾರೆ. ಏನೆಲ್ಲ ಚರ್ಚೆಗಳು? ಖಂಡಿತ ಮೇಲೆ ಚರ್ಚೆ ಮಾಡೋದು ನಮಗೆ ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಅವ್ರು ಕರೆದಿದೆ, ಅವ್ರು ಹೋಗ್ತಾ ಇದ್ದಾರೆ. ಬಹುಶಃ ಅವ್ರು ಬಂದ ಮೇಲೆ ಗೊತ್ತಾಗ್ತಿದೆ ಯಾವ ವಿಷಯ ಚರ್ಚೆ ಮಾಡಿದ್ರು, ಏನ್ ಹೇಳಿದ್ರು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅಂತ ಗೊತ್ತಾಗ್ತೈತೆ. ಕಾದ್ ನೋಡೋಣ, ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ ವಾಪಸ್. 1 ಗಂಟೆಗೆ
ಅವಾಗೇನೆಲ್ಲ ಚರ್ಚೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅವ್ರು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ಕೂಡ ಸಿಎಂ ಅವ್ರು ಹೇಳ್ತಾರೆ. ಸರ್, ಈಗ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇರೋದಾ ಹೇಗೆ ಸರ್? ಇಲ್ಲ, ನಾವು ಹೋಗ್ತಲ್ಲ, ನಮ್ ಬೇರೆ ಬೇರೆ ಮಂತ್ರಿಗಳಿಗೆ ಭೇಟಿ ಆಗಬೇಕು. ಆ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ನಾಳೆ ಕೂಡ ಇರ್ತೀನಿ ನಾನು. ಸೊ 2 ದಿವಸ ಬೇರೆ ಬೇರೆ ಮಂತ್ರಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸರ್, ಈಗ ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿ. ಅದಾಗ್ಬೋದು, ಮಾಡ್ಬೋದು, ಚರ್ಚೆ ಮಾಡಬಹುದು. ಆದ್ರೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಅದು. ಯಾಕಂದ್ರೆ ಅದು ಚರ್ಚೆ ಮಾಡೋದು ಸಿಎಂ ಮಾತ್ರ ಅಧಿಕಾರ ಇದೆ. ಸೊ ಬಂದ್ಮೇಲೆ ನೋಡೋಣ, ವೇಟ್ ಮಾಡೋಣ. ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ, ಚರ್ಚೆ ಮಾಡೋಣ. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಏನಿದೆ, ಆ ಘಟನೆಯ ನಿಮಿತ್ತ ಮತ್ತೊಂದು ತಲೆದಂಡ ಆಗುತ್ತೆ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು. ತಲೆದಂಡ ಪ್ರಶ್ನೆ ಇಲ್ಲ. ಅದು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ಸೊ ಅದು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಬಂದ ಮೇಲೆ ಅದಕ್ಕೆ ಸ್ಪಷ್ಟವಾದ ಅಭಿಪ್ರಾಯ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ಒಂದು ಈ ಘಟನೆ ಏನಿದೆ, ಈ ಘಟನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದೆ. ಸಂಪುಟ ಸರ್ಕಸ್ ಅನ್ನುವಂತಹ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಈ ಸಂಪುಟ ಸುದ್ದಿ ಇರೋದು 1 ವರ್ಷದಿಂದ ಇದೆ. ಇವತ್ತೇನು ಬಂದಿಲ್ಲ, ಉಟ್ಕೊಂಡಿಲ್ಲ. ಅದು 6 ತಿಂಗಳಿಂದ ಇದ್ದೇ ಇದೆ. ಆಗಬೇಕು, ಮಾಡಬೇಕಂತ. ಅದಕ್ಕೇನು ಸಂಬಂಧ ಇಲ್ಲ. ಮಾಡ್ಬೇಕಾದ್ರೆ ಅದು ಸರ್ಕಾರ ಎನಿ ಟೈಮ್ ಮಾಡಬಹುದು. ಸರ್, ಈಗ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿತ್ತ ಅಥವಾ ಬೇರೆ ಯಾರಾದರೂ ನಾಯಕರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಇರಬಹುದು ಇದನ್ನ ವಹಿಸಿದ್ರ ಅನ್ನುವಂತ? ಯಾಕಂದ್ರೆ ಬಿಜೆಪಿ ನೇರವಾಗಿ ಒಂದಷ್ಟು ನಾಯಕರ ಮೇಲೆ ಆರೋಪ ಹೇಳೋದಾಯ್ತು. ಈಗಾಗಲೇ ಅದಕ್ಕೆ ತನಿಖೆ ಆದೇಶ ಮಾಡಿದೆ ಸರ್ಕಾರ. ಬಂದ ಮೇಲೆ ಗೊತ್ತಾಗ್ತದೆ ಯಾರಂತ. ವೇಟ್ ಮಾಡೋಣ ಅಲ್ಲಿವರೆಗೆ. ಇವತ್ತು ತಾವು ಹೈಕಮಾಂಡ್ ಅನ್ನ ಭೇಟಿ ಆಗ್ತಿರೋದು? ಇಲ್ಲ, ನಾವು ಹೈಕಮಾಂಡ್ ಭೇಟಿ ಆಗೋಲ್ಲ. ನಾವು ಬೇರೆ ಮಂತ್ರಿಗಳನ್ನ ಭೇಟಿ ಆಗ್ತೀವಿ. ಸಿದ್ದರಾಮಯ್ಯನವರು ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಏನಾದ್ರು ನಿರ್ಧಾರಗಳ ಬಗ್ಗೆ ಇವತ್ತು ಸಂಪೂರ್ಣ ಅವ್ರನ್ನೇ ಕೇಳಿ ಬರ್ತಾರಲ್ಲ. ಈಗ 1 ಗಂಟೆಗೆ ಬರ್ತಾರೆ. ಅವ್ರು ಬಂದ್ಮ್ಯಾಗ ಅವ್ರೇ ಹೇಳ್ಬೇಕು. ಈಗ ಅವ್ರು ಏನ್ ಮಾತಾಡ್ತಾರೆ ನಾವ್ ಹೆಂಗ್ ಹೇಳಿಕ್ ಆಗ್ತದೆ? ಇಲ್ಲಾರ ಅಶೋಕ್ ಅವ್ರನ್ನ ಕೇಳ್ಬೇಕು. ಅಶೋಕ್ ಅವ್ರ ಜೊತೆಯಲ್ಲಿ ಬಂದಾರ. ಓಕೆ, ಕೇಳೋಣ, ವೇಟ್ ಮಾಡೋಣ. ಸಿಎಂ ಅವ್ರು ಬಂದು ನಿಮ್ಗೆ ಬ್ರೀಫ್ ಮಾಡ್ತಾರೆ ಬಹುಶಃ ಏನೇನಾಗಿದೆ ಅಂತ. ಧನ್ಯವಾದಗಳು ಸರ್. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಆಗ್ತಾ ಇದೆ, ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಡಿಸಿಎಂ ಅವರು ವಾಪಸ್ ಬಂದು ಮತ್ತೆ ದೆಹಲಿಗೆ ಹೋಗಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಮೇಲೆ ಕೂಡ ಎಲ್ಲೋ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆದಂತ ಕಾಲ್ತುಳಿತ ಇವತ್ತು ದೊಡ್ಡ ಮಟ್ಟದ ಬ್ಲಾಕ್ ಮಾರ್ಕ್ ಕಾಂಗ್ರೆಸ್ಗೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಬಹುದು. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಚರ್ಚೆ ನಡೆಸಬಹುದು. ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖಾ ವರದಿ ಬಂದ ಬಳಿಕ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನ್ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನ ಮಾತನಾಡ್ತಾನ. ಸರ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಏನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಬಂದಿದ್ದಾರೆ. ಏನೆಲ್ಲ ಚರ್ಚೆಗಳು? ಖಂಡಿತ ಮೇಲೆ ಚರ್ಚೆ ಮಾಡೋದು ನಮಗೆ ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಅವ್ರನ್ನ ಕರೆದಿದೆ, ಅವ್ರು ಹೋಗ್ತಾ ಇದ್ದಾರೆ. ಬಹುಶಃ ಅವ್ರು ಬಂದ ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಚರ್ಚೆ ಮಾಡಿದ್ರು, ಏನ್ ಹೇಳಿದ್ರು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅಂತ ಗೊತ್ತಾಗ್ತೈತೆ. ಕಾದ್ ನೋಡೋಣ. ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ ವಾಪಸ್. 1 ಗಂಟೆಗೆ ಅವಾಗೇನೆಲ್ಲ ಚರ್ಚೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅವ್ರು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ಕೂಡ ಸಿಎಂ ಅವ್ರು ಹೇಳ್ತಾರೆ. ಸರ್, ಈಗ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇರೋದಾ ಹೇಗೆ ಸರ್? ಇಲ್ಲ, ನಾವು ಹೋಗ್ತಲ್ಲ, ನಮ್ ಬೇರೆ ಬೇರೆ ಮಂತ್ರಿಗಳಿಗೆ ಭೇಟಿ ಆಗಬೇಕು. ಆ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ನಾಳೆ ಕೂಡ ಇರ್ತೀನಿ ನಾನು. ಸೊ 2 ದಿವಸ ಬೇರೆ ಬೇರೆ ಮಂತ್ರಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸರ್, ಈಗ ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿ. ಅದಾಗ್ಬೋದು, ಮಾಡ್ಬೋದು, ಚರ್ಚೆ ಮಾಡಬಹುದು. ಆದ್ರೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಅದು. ಯಾಕಂದ್ರೆ ಅದು ಚರ್ಚೆ ಮಾಡೋದು ಸಿಎಂ ಮಾತ್ರ ಅಧಿಕಾರ ಇದೆ. ಸೊ ಬಂದ್ಮೇಲೆ ನೋಡೋಣ, ವೇಟ್ ಮಾಡೋಣ. ಇನ್ನೊಂದು ಗಂಟೆಯಲ್ಲಿ ಬರ್ತಾರೆ, ಚರ್ಚೆ ಮಾಡೋಣ. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಏನಿದೆ, ಆ ಘಟನೆಯ ನಿಮಿತ್ತ ಮತ್ತೊಂದು ತಲೆದಂಡ ಆಗುತ್ತೆ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು. ತಲೆದಂಡ ಪ್ರಶ್ನೆ ಇಲ್ಲ. ಅದು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ಸೊ ಅದು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಬಂದ ಮೇಲೆ ಅದಕ್ಕೆ ಸ್ಪಷ್ಟವಾದ ಅಭಿಪ್ರಾಯ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ಒಂದು ಈ ಘಟನೆ ಏನಿದೆ, ಈ ಘಟನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದೆ. ಸಂಪುಟ ಸರ್ಕಸ್ ಅನ್ನುವಂತಹ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಈ ಸಂಪುಟ ಸುದ್ದಿ ಇರೋದು 1 ವರ್ಷದಿಂದ ಇದೆ. ಇವತ್ತೇನು ಬಂದಿಲ್ಲ, ಉಟ್ಕೊಂಡಿಲ್ಲ. ಅದು
6 ತಿಂಗಳಿಂದ ಇದ್ದೇ ಇದೆ, ಆಗ್ಬೇಕು ಮಾಡ್ಬೇಕಂತ. ಅದಕ್ಕೇನು ಸಂಬಂಧ ಇಲ್ಲ. ಮಾಡ್ಬೇಕಾದ್ರೆ ಅದು ಸರ್ಕಾರ ಎನಿ ಟೈಮ್ ಮಾಡಬಹುದು. ಸರ್, ಈಗ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿತ್ತ ಅಥವಾ ಬೇರೆ ಯಾರಾದ್ರೂ ನಾಯಕರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಇರಬಹುದು ಇದನ್ನ ವಹಿಸಿದ್ರ ಅನ್ನುವಂತ? ಯಾಕಂದ್ರೆ ಬಿಜೆಪಿ ನೇರವಾಗಿ ಒಂದಷ್ಟು ನಾಯಕರ ಮೇಲೆ ಆರೋಪ ಹೇಳೋದಾಯ್ತು. ಈಗಾಗಲೇ ಅದಕ್ಕೆ ತನಿಖೆ ಆದೇಶ ಮಾಡಿದೆ. ಸರ್ಕಾರ ಬಂದ ಮೇಲೆ ಗೊತ್ತಾಗುತ್ತೆ ಯಾರಂತ. ವೇಟ್ ಮಾಡೋಣ ಅಲ್ಲಿವರೆಗೆ. ಇವತ್ತು ತಾವು ಹೈಕಮಾಂಡ್ ಅನ್ನ ಭೇಟಿ ಆಗ್ತೀರಾ ಸರ್? ಇಲ್ಲ, ನಾವು ಹೈಕಮಾಂಡ್ ಭೇಟಿ ಆಗೋಲ್ಲ. ನಾವು ಬೇರೆ ಮಂತ್ರಿಗಳನ್ನ ಭೇಟಿ ಆಗ್ತೀವಿ. ಸಿದ್ದರಾಮಯ್ಯನವರು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಏನಾದ್ರು ನಿರ್ಧಾರಗಳ ಬಗ್ಗೆ ಇವತ್ತು ಸಂಪೂರ್ಣ ಅವ್ರನ್ನೇ ಕೇಳಿ ಬರ್ತಾರಲ್ಲ. ಈಗ 1 ಗಂಟೆಗೆ ಬರ್ತಾರೆ. ಅವ್ರು ಬಂದ್ಮೇಲೆ ಅವ್ರೇ ಹೇಳ್ಬೇಕು. ಈಗ ಅವ್ರು ಏನ್ ಮಾತಾಡ್ತಾರೆ ನಾವ್ ಹೆಂಗ್ ಹೇಳಿಕ್ ಆಗ್ತದೆ? ಇಲ್ಲಾರ ಅಶೋಕ್ ಅವ್ರನ್ನ ಕೇಳ್ಬೇಕು. ಅಶೋಕ್ ಅವ್ರ ಜೊತೆಯಲ್ಲಿ ಬಂದಾರ. ಓಕೆ, ಕೇಳೋಣ, ವೇಟ್ ಮಾಡೋಣ. ಸಿಎಂ ಅವ್ರು ಬಂದು ನಿಮ್ಗೆ ಬ್ರೀಫ್ ಮಾಡ್ತಾರೆ ಬಹುಶಃ ಏನೇನಾಗಿದೆ ಅಂತ. ಧನ್ಯವಾದಗಳು ಸರ್. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.